ದೃಷ್ಟಿ ದೋಷಗಳು ಏನಾದರೂ ಅಕಾಲಿಕ ಮರಣಕ್ಕೆ ಕಾರಣವಾಗತ್ತಾ? ದೃಷ್ಟಿ ದೋಷಗಳಿಂದ ಅಕಾಲಿಕ ಮರಣಗಳು ಆಗೋದಿಲ್ಲ. ಯಾಕಂತಂದರೆ ದೃಷ್ಟಿ ದೋಷ ಆ ದಿನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ಅಡೆತಡೆಗಳಾಗ್ತೈತೆ. ದೃಷ್ಟಿ ದೋಷಗಳಿಂದ ಮರಣ ಆಗೋದಿಲ್ಲ. ಬಟ್ ಏನಾಗ್ತೈತೆ, ಶಕುನಗಳಿಂದ ಬರುವಂತಹ ಶಕುನಗಳಿಂದ ನಮಗೆ ಅಡೆತಡೆಗಳು ಆಗದಿರನೇ ಅಡೆತಡೆಗಳು ಆಗುತ್ತೆ. ಮತ್ತು ಅಡೆತಡೆಗಳಿಂದ ಮುಂದೆ ಆಗುವಂತಹ ಒಂದು ಪುಣ್ಯ ಕಾರ್ಯಗಳು ಅಂತ ಏನಿರುತ್ತೋ ಅದನ್ನು ತಡೆದೇ ಹಿಡಿದು ಬಿಡುತ್ತೆ. ಯಾವುದು ನಮಗೆ ಇರುವಂತಹ ಒಂದು ಕೆಲಸ ಕಾರ್ಯಗಳನ್ನು, ಒಂದು ವೃದ್ಧಿಗಳು, ಯಾವುದೋ ಒಂದು ಕೆಲಸದ ಮೇಲೆ ಹೋಗ್ತಾ ಇರ್ತೀವಿ, ಮನೆ ಬಿಟ್ಟು ಒಂದು ತೀರ್ಥಯಾತ್ರೆಗೆ ಹೋಗ್ತಾ ಇರ್ತೀವಿ, ಅಥವಾ ಯಾವುದಾದ್ರೂ ಒಂದು ಬಿಸ್ನೆಸ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ, ಅಥವಾ ಯಾವುದೋ ಒಂದು ಮದುವೆ ವಿಚಾರದಲ್ಲಿ ಮಾತಾಡೋದಕ್ಕೆ ಅಂದ್ಬಿಟ್ಟು ಹೋಗ್ತಾ ಇರ್ತೀವಿ. ಯಾವುದೇ ಒಂದು ಇಂಪಾರ್ಟೆಂಟು ಜೀವನಕ್ಕೆ ಸಂಬಂಧಪಟ್ಟಂತಹ, ಅಂದರೆ ನಮ್ಮ ಕುಟುಂಬಕ್ಕೆ ಏಳಿಗೆಗೋಸ್ಕರ ಮಾಡಬೇಕಾಗಿರುವಂತಹ ಸಂದರ್ಭಗಳಲ್ಲಿ ಹೊರಗಡೆ ಹೋಗುವಾಗ ನಮಗೆ ಆಗುವಂತಹ ಅಪಶಕುನಗಳಿಂದ ಮರಣ ಉಂಟಾಗುತ್ತದೆ. ಈ ಅಪಶಕುನಗಳಿಂದ ಮರಣ ಹೇಗೆ ಉಂಟಾಗ್ತದೆ ಅಂತಂದರೆ, ಈ ಅಪಶಕುನಗಳಿಂದ ನಮಗೆ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ತಡೆದೇ ಇಡುತ್ತದೆ. ತಡೆದು ಹಿಡಿದಾಗ ನಮಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಈ ಎರಡರಲ್ಲೂ ಕೂಡ ಒತ್ತಡ ವಿಪರೀತ ಬಿದ್ದಾಗ ಕೆಲವರು ಏನಾಗ್ತಾರೆ ಅಂತಂದರೆ ಅದನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ. ಆ ನೋವನ್ನು ಮಾನಸಿಕವಾಗಿ ನೊಂದು ಬೆಂದುತ್ತಾ ಇರೋ ನೋವುಗಳನ್ನ ತಡ್ಕೊಳ್ಳೋಕ್ಕಾಗದೇ ಇದ್ದಾಗ ಏನಾಗ್ತಾರೆ, ಅಕಾಲಿಕ ಮರಣ ಅಂತಂದರೆ ಆಕ್ಸಿಡೆಂಟ್ ರೂಪದಲ್ಲಿ ಆಗಿರ್ಬೋದು. ಅಂದರೆ ಗೊತ್ತಿದ್ದು ಗೊತ್ತಿಲ್ದಿರೇ ಒಂದು ಅಪಶಕನ ನಡೆದಾಗ ಅವನ್ನ ನಾವು ಎಚ್ಚರಿಸ್ಕೋಬೇಕು. ಏನೋ ಒಂದು ಅಶುಭ ಸೂಚನೆ ನಮಗೆ ಕಣ್ಣ ಕಾಣಿಸ್ತಾ ಇದೆ, ಒಂದು ದಿವ್ಯ ದೃಷ್ಟಿ, ಯಾವುದೋ ಒಂದು ನಮಗೇನು ಸಿಕ್ಸ್ತ್ ಸೆನ್ಸ್ ಅಂತ ಏನು ಹೇಳ್ತೀವೋ, ನಮಗೆ ಅರಿವು ಅನ್ನುವಂಥದ್ದು, ಅದನ್ನು ಗುರುತಿಸ್ಕೋಬೇಕು. ನಾವು ಅದನ್ನು ಗುರುತಿಸಿದಾಗ ನಾವು ತಡೆ ಹಿಡಿದು, ಅಂದರೆ ಮನೆಯಲ್ಲೇ ಇದ್ದು ಒಂದು 5 ನಿಮಿಷ 10 ನಿಮಿಷ ತಿರ್ಗಾ ಮತ್ತೆ ವಾಪಸ್ ಮನೆಗೆ ಬಂದು ನೀರು ಕುಡಿದು ಒಂದು ಸಮಾಧಾನದಿಂದ ಮತ್ತೆ ಒಂದು ವಿಗಳಿಗೆ ಅನ್ನುವಂಥದ್ದು ನೋಡಿಕೊಂಡು, ಅಂದರೆ ಏನು ಹೇಳ್ತೀವಿ, ರಾಶಿ ನಕ್ಷತ್ರಗಳು ಸಂಬಂಧಪಟ್ಟಂಗೆ ರಾಹುಕಾಲ, ಗುಳಿಗಾಲ, ಯಮಗಂಟ ಕಾಲ, ಪ್ರಾರಬ್ಧ ಕಾಲ ಅನ್ನುವಂಥದ್ದು ಏನಿರುತ್ತೋ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ಬೋದು. ಒಂದು ಸ್ವಲ್ಪ ನಿಧಾನ ಮಾಡಿದ್ರೆ ನಿಧಾನವೇ ಪ್ರಧಾನ ಅಂದಂಗೆ ಇರೋ ಸಮಸ್ಯೆನ ಬೀಸದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅಂತ ಹೇಳ್ತೀವಲ್ಲ, ಈ ಅಪಶಕುನಗಳಿಂದ ನಮ್ಮ ಜೀವನಾಡಿಯನ್ನೇ ಬದಲಾಯಿಸುವಂತಹ ಒಂದು ಪವರ್ಫುಲ್ ಎನರ್ಜಿ ಅಪಶಕುನಗಳಿಗಿದ್ದಾವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.